ಏನ್ ವಿಷಯ? ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಸಮೇತ ಬಂದಿದ್ದೀನಿ. ತಪ್ಪಾಯ್ತು ಅಣ್ಣ, ನೀನ್ ಹೇಳ್ದಂಗೆ ಕೇಳ್ತೀವಣ್ಣ. ನಿಮ್ದು ಕಾಲ್ಗೆ ಮುಗಿತೀವಣ್ಣ. ಇದೊಂದ್ಸಲ ಮಾಫ್ ಕರೋ ಅಣ್ಣ. Vijay, sir, go to Russell Market garage immediately. Okay. कौन रे? Agni. ನೀನೇನಾ ಮೆಮೂನ್? ಟೈಗರ್ ಮೆಮೋ. ಟೈಗರ್? ಇಲಿ ಹಿಡಿಯೋ ಮಿಯಾವ್ ತರ ಇದೆಯಾ? ಯಾವ ಅಲಾಲ್ ಕೋರ್ ನನ್ನ ಮಗನೋ ನಿನಗೆ ಟೈಗರ್ ಅಂತ ಹೆಸರಿಟ್ಟ? ಹೈ ಪೊಲೀಸ್! Yes, police. ಕರ್ನಾಟಕ ಪೊಲೀಸ್. ನಿಂತರ ಕರ್ನಾಟಕದಲ್ಲಿದ್ದು ಭೂತಾಯಿಗೆ ಮೋಸ ಮಾಡೋ ಷಂಡ್ರಲ್ಲ ನಾವು. ರಸಲ್ ಮಾರ್ಕೆಟ್ಗೆ ದಾದಾನ ನೀನು? ಪೊಲೀಸ್ ಕಂಡ್ರೆ ಆಗಲ್ವಾ? ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀಯ? ಏನ್ ಮಾಡಿದೀವಿ ಅಂತ ದೇಖೋ. ನಿನಗೆ ದಮ್ಮಿದ್ರೆ, ರೋಷ ಇದ್ರೆ ನೀವು ನನ್ನಿಂದ ಬಚಾವ್ ಮಾಡಿ ಲೆಕ್ಕ ಜಾವ್. ನಹಿತೋ ನಿನ್ನ ಮುಂದೆನೆ ಅರ್ಧ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಶಿವಾಜಿನಗರ್ ಪೂರ್ತಿ ಮೆರವಣಿಗೆ ಮಾಡಿದ್ದೇನೆ. ಅಗ್ನಿಗೆ ಇವನು 1 ಸೆಕೆಂಡ್ ಊಟ. ಪೊಲೀಸ್ಗೆ ಮೀಸೆ ಕೊಡ್ತೀಯಾ? ಈಗ ನೋಡು, ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಈ ಪವಿತ್ರವಾದ ಭೂಮಿ ಮೇಲೆ ಹುಟ್ಟಿರೋ ಸಚ್ಚಾ ಮುಸಲ್ಮಾನರು 5 ಹೊತ್ತು ನಮಾಜ್ ಮಾಡಿ ಈ ದೇಶದ ಹೇಳಿಗೆಗೋಸ್ಕರ ದುವಾ ಮಾಡ್ತಾರೆ. ನಿನ್ನಂಥವರಿಂದ ಅಂತವರಿಗೆ ಕೆಟ್ಟ ಹೆಸರು. ಯಾರೋ ದೇಶದ್ರೋಹಿ ಕೊಟ್ಟಿರೋ ಭಿಕ್ಷೆಗೆ ಅಮಾನುಷ ಕೃತ್ಯಗಳನ್ನು ಮಾಡ್ತಾ ಇದೆಯಾ ಏನೋ? ಕಾಕ್ಸ್ ಟೌನ್, ಫ್ರೇಜರ್ ಟೌನ್, ಶಿವಾಜಿ ನಗರಕ್ಕೆ ದಾದಾನ ನೀನು? ಅಮಾಯಕ ಜನರನ್ನ ಹೆದರಿಸಿಕೊಂಡು ಸುಲಿಗೆ ಮಾಡಿ ದಾದಾಗಿರಿ ಮಾಡ್ತಾ ಇದೀಯಾ? ನಿನ್ನನ್ನ ಕಂಡ್ರೆ ಆ ಜನಕ್ಕೆ ಭಯಾನ? ಇವತ್ತು ನಿಂದ ಭಯಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ವಿಜಯ್, ರೇಸರ್ ಇದು ಕರ್ನಾಟಕ ಪೊಲೀಸ್. ನಿನ್ನನ್ನ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಇಟ್ಕೊಳ್ಳೋದು ನ್ಯಾಷನಲ್ ವೇಸ್ಟ್. ಫೈಸ್ಲಾ ಆನ್ ದ ಸ್ಪಾಟ್. ಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅಗ್ನಿ, ಮುಖ್ಯಮಂತ್ರಿ, ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಅಗ್ನಿ, ಅಗ್ನಿ. ಮಿಸ್ಟರ್ ಧರ್ಮರಾಜ್, ಇದು ಕಲಾಸಿ ಪಾಳ್ಯ ಅಲ್ಲ. ಕೂಗೋದನ್ನ ನಿಲ್ಲಿಸಿ. ನಮಗಲ್ದೆ ಹೋದ್ರು ಈ ಪ್ರಜಾ ದೇಗುಲಕ್ಕಾದ್ರೂ ಬೆಲೆ ಕೊಡಿಪ್ಪ. ಈಗ ಹೇಳಿ, ಏನ್ ನಿಮ್ ಸಮಸ್ಯೆ? ಓಯ್, ಇದು ಸಮಸ್ಯೆ ಅಲ್ಲ, ಆಂದೋಲನ. ಎಲ್ಲಿವರೆಗೂ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ಅಂತ. ಈ ಸಿಟಿಲಿರೋ ಕೊನೆ ರೌಡಿ ಶೀಟರ್ ಸಾಯೋವರೆಗೂ. ಮುಖ್ಯಮಂತ್ರಿ, ಈ ಕಾಕಿ ಹೇಳು, ಎನ್ಕೌಂಟರ್ ಹೆಸರಲ್ಲಿ ದಲಿತರ ಜೊತೆ, ಮೈನಾರಿಟಿ ಜೊತೆ ರಕ್ತದ ಓಕಳಿ ಆಡೋದನ್ನ ನಿಲ್ಸೋದಕ್ಕೆ ಹೇಳು. ಮಿಸ್ಟರ್ ಧರ್ಮರಾಜ್. ಅಗ್ನಿ ಸರ್, ಪ್ಲೀಸ್. ರಕ್ತದ ಹೋಕ್ಲಿ ಆಟನ ನಿನ್ನಂತ ನೀಚ ರಾಜಕಾರಣಿಗಳಾಡ್ತಾರೆ, ನಮ್ಮಂತ ಪೊಲೀಸ್ನವರಲ್ಲ. ಮಂದಿರ ಮಸೀದಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ಹೊಡೆದಾಟ ಮಾಡಿಸೋರು ಯಾರು? ನೀವು. ಬಿಹಾರ್ನಲ್ಲಿ ಯಾದವರಿಗೆ, ಬ್ರಾಹ್ಮಣರಿಗೆ, ಯುಪಿಯಲ್ಲಿ ಠಾಕೂರರಿಗೆ, ದಲಿತರಿಗೆ, ಗುಜರಾತ್ನಲ್ಲಿ ಹಿಂದೂಗಳಿಗೆ, ಮುಸ್ಲಿಮರಿಗೆ ಅಷ್ಟೇ ಯಾಕೆ, ನಮ್ಮ ಕರ್ನಾಟಕದಲ್ಲಿ ಪವಿತ್ರವಾದ ಕಾವೇರಿ ಮಾತೆಯನ್ನು ಅಡ್ಡ ಇಟ್ಕೊಂಡು ಅಣ್ಣ ತಮ್ಮಂದಿರಾಗಿ ಬಾಳಬೇಕಾದ ನಮ್ಮ ಮಧ್ಯ ಭ್ರಷ್ಟ ರಾಜಕೀಯ ಮಾಡ್ತಿರೋದು ಯಾರು? ನೀವು. ವೋಟುಗಾಗಿ ನೋಟು, ಪ್ಯಾಕೆಟ್ಟು ಬಿಸಾಕಿ ವಿಧಾನಸೌಧದ ಮೆಟ್ಲು ಹತ್ತಿದ ತಕ್ಷಣ ಕೋಟಿಗಟ್ಟಲೆ ಸಂಪಾದನೆ ಮಾಡಿ
ನಿಮಗೆ ವೋಟ್ ಹಾಕಿದ ಪ್ರಜೆಗಳನ್ನು ನಿರ್ಲಕ್ಷ್ಯ ಮಾಡಿ ಭೂಸ್ವಾಧೀನ ಹೆಸರಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿ ಸೈಟ್ಗಳನ್ನು ತಗೊಂಡು ವಿಲಾಸಿಯಾಗಿ ಫ್ಲೈಟ್ಗಳಲ್ಲಿ ತಿರುಗುತ್ತಾ ಸುಂದರಾಂಗಿಯರ ಜೊತೆ ರಾತ್ರಿ ಕಳೆಯುತ್ತಾ ಪವಿತ್ರವಾದ ಭಾರತ ಮಾತೇನ ನಡು ರಸ್ತೆಯಲ್ಲಿ ಮಾನಭಂಗ ಮಾಡ್ತಿರೋದು ಯಾರು? ನೀವು. ಮಾನವ ಹಕ್ಕಿನ ಪಕ್ಷಕ ನಮ್ಮನ್ನ ಅವಮಾನ ಮಾಡ್ತೀಯಾ? ಈ ಮುಖ್ಯಮಂತ್ರಿ ಕಮಿಷನರು ನಿನ್ ಪರವಾಗಿದ್ದಾನಂತ ತಾನೆ ನಿನಗೆ ಕೊಬ್ಬು. ಇವ್ರ ಸರ್ಕಾರನ ಚಿಟ್ಕೆ ಹೊಡೆಯಷ್ಟರಲ್ಲಿ ಉರುಳಿಸ್ತೀನಿ. ನಾನು ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೋತೀನಿ. ನಿನ್ ಕೈಲಿ ಪ್ರತಿದಿನ ಸಲ್ಯೂಟ್ ಮಾಡಿಸ್ಕೋತೀನಿ. ಈ ಕಮಿಷನರ್ಗೆ ಕಾನಿಸ್ಟೇಬಲ್ ಆಗಿ ಪ್ರಮೋಷನ್ ಮಾಡ್ತೀನಿ. ಹಿಂಗೆಲ್ಲ ಮಾಡ್ಲಿಲ್ಲ ನನ್ನ ಹೆಸರು ಧರ್ಮರಾಜ ಅಲ್ಲ, ಉಸ್ಸಾರ್. ಯಾವ ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ಆ ರೌಡಿ ಶೀಟರ್ಗಳ ಬಗ್ಗೆನಾ? ಮಾನವತೆ ಇಲ್ಲದೆ ಅಮಾನುಷವಾಗಿ ಎಷ್ಟೋ ಅಮಾಯಕ ಜನರನ್ನ ಸಾಯಿಸ್ತಾ ಇದ್ದಾರೆ. ಅವರ ಹೆಂಡತಿರನ್ನ ವಿಧವರನ್ನಾಗಿ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ ಅಲ್ಲಕಲ್ಲೋಲ ಮಾಡಿ ಲಾ ಅಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅಂಥವರನ್ನ ಎನ್ಕೌಂಟರ್ ಅಲ್ಲಿ ಸಾಯಿಸಿದ್ರೆ ನಾವು ಮಾನವ ಹಕ್ಕಿನ ಭಕ್ಷಕರು. ಒಬ್ಬ ರೌಡಿ ಶೀಟರಾದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನಮಗೆ ಚಾಲೆಂಜ್ ಮಾಡ್ತೀಯಾ? ಯು ಆರ್ ಆಲ್ ಇನ್ಹ್ಯೂಮನ್ ಬಾಸ್ಟ್. ನಿನಗೆ ಕೋಪ ಬಂದ್ರೆ ಬರೀ ಬೆರಳು ಮಾತ್ರ ತೋರ್ಸಕ್ಕಾಗುತ್ತೆ. ನನಗೆ ಕೋಪ ಬಂದ್ರೆ ನನಗೆ ಗನ್ ತೋರಿಸ್ದ. ಗನ್ ಯಾಕೆ? ಅವನು ಮಾತಾಡಿದ ಮಾತುಗಳು ಗುಂಡುಗಳ ತರ ನನ್ನ ಎದೆನ ದೂರ್ಬಿಟ್ಟು. ಅಬ್ಬ, ಅವನ ಮಾತುಗಳು TTS ಸೌಂಡ್ ತರ ಇನ್ನೂ ಕೇಳಿಸ್ತಾನೆ. ಒಬ್ಬ ರೌಡಿ ಶೀಟರಾದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ನನ್ ಪರ್ಮನೆಂಟ್ ಆಗಿ ಆಪೋಸಿಷನ್ ನಲ್ಲಿ ಸಿಟ್ಟಿಂಗ್ ಮಾಡ್ಸೋಣ ಅಂದ್ರೆ ಅವನ್ ಬಂದ್ ಸ್ಟ್ಯಾಂಡಿಂಗ್ ಮಾಡಿಸ್ತಾ ಇದ್ದಾನಲ್ಲ. ಈಗ ನಮ್ ಇಮೇಜ್ ಪ್ರೆಸ್ಟೀಜ್ ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅವನಿಗೆ ಸಾವು ಅಂದ್ರೇನೆ ಭಯ ಇಲ್ಲ. ಯಾವ ಟಿವಿ ನೋಡೋ, ಯಾವ ನ್ಯೂಸ್ ಪೇಪರ್ ನೋಡು, ಹೆಡ್ಲೈನ್ಸ್ ಎಲ್ಲ ಅವನೇ. ಯಾಕಿರಲ್ಲ? ಅವನಿಗ CM ಕಮಿಷನರ್ ಸಪೋರ್ಟ್ ಇರೋವರೆಗೂ ಅವನ್ ನಾವು ಏನು ಕೇಳಕ್ಕಾಗಲ್ಲ. ಕಿತ್ಕೋತೀನಿ. ಹಲೋ ಸರ್, CM ನ ಕಮಿಷನರ್ ಎತ್ತಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಡಪ ಸಿದ್ದಾರೆಡ್ಡಿಗೆ ಸೂಪರ್ ಕೊಟ್ಟಿದ್ದಾರೆ. ಬರ್ತೀಯಾ? ಏನದೆ? ಓ ಸಾರಿ, ವಸ್ತಾವಾ? ಯಾರಿಗೆ? రెడ్డి గారింటికి. యారెడ్డి? పులివెందుల సిద్ధారెడ్డి. సిద్ధారెడ్డి ఇంటికా? ఇంటికాడ చెప్పే వచ్చినావా? పోయా. నువ్వు పోయో. ఒక టీవు. అన్న రాయలసీమ అన్న. నోట్లో వేయటం రజనీ స్టైల్, కింద పడేయటం ఈ అన్న స్టైల్. నేను ఒక్కసారి నలిపితే 100 సార్లు నలిపినట్టే. నమస్తే అన్న. నమస్తే. వస్తావా? ఎక్కడికి? పులివెందుల సిద్ధారెడ్డి గారు. పులివెందుల సిద్ధారెడ్డి గారిని కానీ సరే, హైదరాబాద్ లో ఉన్న రాజశేఖర రెడ్డి గారిని కానీ సరే, ఎనీ టైం ఎనీవేర్ ఎనీ ప్లేస్. ఈ భాష ఎవరు రెడీ. అన్నా, నాకు చిన్న డౌట్. ఏందో? ఈ పులివెందుల సిద్ధారెడ్డి గారి పేరు చెప్తే ఎందుకు అందరూ భయపడుతున్నారు? ఊరికి కొత్త. అవును. సిద్ధారెడ్డి గారి గురించి తెలుసా? తెలీదు.
నిన్ను గాని రమ్మన్నారా? లేదు. పర్మిషన్ ఉందా? ఇదేమన్నా పాకిస్తాన్ బార్డరా పర్మిషన్ తీసుకుని రావడానికి? పాకిస్తాన్ బార్డర్ లోకైనా పర్మిషన్ లేకుండా ఇల్లు రావచ్చు, కానీ సిద్ధారెడ్డి గారి పర్మిషన్ లేకుండా పులివెందుల్లోకి ఎవరు రారు. ఒకవేళ పర్మిషన్ లేకుండా వస్తే తిరిగి వెళ్ళలేరు. ఆదిలో పెద్దారెడ్డి, సమరసింహారెడ్డిలో వీరరాఘవరెడ్డి, ఇంద్రలో వీరశంకర్ రెడ్డి, వాళ్ళందరికంటే పవర్ఫుల్ మా పులివెందుల సిద్ధారెడ్డి. ఓహో. చంపింది ఎవరో తెలుసా? సిద్ధారెడ్డి గారి మనుషులు. చంపబడింది ఎవరో తెలుసా? సిద్ధారెడ్డిని ఎదిరించిన మనిషి. ఇది పులివెందల. ఇంకా వెళ్ళాలా? పోనీ వెనకేగా. పులివెందలకి. సార్, ఒక ఫోన్ చేసుకొని వస్తాను, కూర్చోండి. రెడ్డన్న, వాడు నీ గురించి ఎంత చెప్పినా ఇనుకోవటంలా. వాడు సామాన్యుడు కాదు, మొండోడు. అందుకే ఫిక్స్ చేశా. సౌండ్ విను. ఈ సౌండ్ విను. వాడు ఒక్కసారి కొడితే 100 సార్లు కొట్టినట్టు.